ನಮಸ್ಕಾರ. ನಾನು GN ಕೃಷ್ಣಮೂರ್ತಿ, ಚೇರ್ಮನ್ ಕರ್ನಾಟಕ ಸ್ಟೇಟ್ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್, ಜಾಯಿಂಟ್ ಸೆಕ್ರೆಟರಿ ಯೋಗ ಫೆಡರೇಷನ್ ಆಫ್ ಇಂಡಿಯಾ. ಇದುವರೆಗೂ ನಾವಲ್ಲಿ 49 ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಗಳನ್ನು ಅದ್ಭುತವಾಗಿ ಮಾಡಿ ಈಗ 50ನೇ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ ಅಂದರೆ ಗೋಲ್ಡನ್ ಜುಬ್ಲಿ ಯೋಗಾಸನ ಚಾಂಪಿಯನ್ಶಿಪ್ಪನ್ನು ನಮ್ಮ ಪ್ರಪಂಚದಲ್ಲೇ ಯೋಗ ನಗರಿ ಅಂತ ಪ್ರಸಿದ್ಧ ಪಡೆದಿರತಕ್ಕಂಥ ಮೈಸೂರಿನಲ್ಲಿ ನಡೀತಾ ಇರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅದರೊಳಗಡೆನೂ ನಮ್ಮ ಕರ್ನಾಟಕ ರಾಜ್ಯ ಅಮೆಚ್ಯೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಏನು ಕೊಟ್ಟಿದ್ದಾರೆ, ಈ 50ನೇ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಪನ್ನು ನಡೆಸಲು ಅದನ್ನು ನಮ್ಮ ಸ್ಟೇಟ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾದ ಡಾಕ್ಟರ್ ಗಣೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮೈಸೂರಿನ ಎಲ್ಲ ಯೋಗ ಬಾಂಧವರ ನೇತೃತ್ವದಲ್ಲಿ ಹಾಗೂ ಸಂಸ್ಥೆಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಎಲ್ಲ 5 ದಿನಗಳವರೆಗೆ ಎಲ್ಲರಿಗೂ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾವಲ್ಲಿ ನಮ್ಮ ಮೈಸೂರಿಗೆ ಅವರಲ್ಲಿ ಅತಿಥಿಗಳಾಗಿ ಬಂದಿದ್ದಾರೆ ಅಂತ ನಾವಲ್ಲಿ ಅಂದ್ಕೊಂಡು ಹಾಗೂ ನಮ್ಮ ಮನದಾಳದಲ್ಲಿ ಅವರನ್ನು ನಮ್ಮ ಮನೆಗೇ ಆಹ್ವಾನಿಸಿರತಕ್ಕಂತೆ ನಾವಲ್ಲಿ ಭಾವಿಸಿ ಅವರಿಗೆ ಆತಿಥ್ಯವನ್ನು ನೀಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರು ಇಲ್ಲಿಗೆ ಬಂದಿರತಕ್ಕಂಥವರು ಅವರು ಮೈಸೂರಿಗೆ ಬಂದಿದ್ದೀವಿ ಅನ್ನೋದಕ್ಕಿಂತ ಒಂದು ದೇವರ ಮನೆಗೆ ಬಂದಿದ್ದೀವಿ ಅಂತ ಈ ಒಂದು ಮಂದಿರದಲ್ಲಿ ಅವರ ಮನಸ್ಸಿಗೆ ಅನಿಸಿದೆ. ಹಾಗೂ ಪ್ರತಿಯೊಬ್ಬರೂ ತುಂಬ ಸಂತೋಷದಿಂದ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಈ 50 ವರ್ಷಗಳಲ್ಲಿ ಅತಿ ವಿಜೃಂಭಣೆಯಿಂದ ಹಾಗೂ ಯಾವುದೇ ಒಂದು ತಪ್ಪುಗಳು ನಡೆಯದ ಹಾಗೆ ನಡ್ಕೊಂಡು ಬಂದಿದೆ. ಹಾಗೂ ಇವತ್ತು ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಯೋಗವನ್ನು ಸ್ಪೋರ್ಟ್ಸ್ ಆಗಿ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಯೋಗ ಫೆಡರೇಷನ್ ಆಫ್ ಇಂಡಿಯಾನೇ ಮೂಲ ಕಾರಣ ಅಂತ ಹೇಳಿ, ಅದಕ್ಕೆ ನಮ್ಮ ಯೋಗ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಮನ್ರು, CEO, ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೆ ನಮಸ್ಕಾರ. ನಮ್ಮ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಭಾರತದಲ್ಲಿ ಸುಮಾರು 50 ವರ್ಷಗಳಿಂದ ಸತತವಾಗಿ ಯುವಜನತೆಯ ಒಂದು ಯೋಗದಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನಮ್ಮ ಯೋಗ ಕ್ಷೇತ್ರಕ್ಕೆ ಜನತೆಯನ್ನು ಸೆಳೆಯುವ ದೃಷ್ಟಿಯಿಂದ ಯೋಗ ಕಾಂಪಿಟೇಷನ್ಗಳನ್ನು, ಯೋಗ ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದಂಥ ಏಕೈಕ ಒಂದು ಸಂಸ್ಥೆ ಅಂತಂದರೆ ಯೋಗ ಫೆಡರೇಷನ್ ಆಫ್ ಇಂಡಿಯಾ. ಇದು ಸತತವಾಗಿ 49 ವರ್ಷ ಮುಗಿಸಿ ಈ ವರ್ಷ 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕಕ್ಕೆ ಲಭ್ಯ ಆದದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ. ಅದನ್ನು ನಾನು ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾದಂಥ ನಾನು ಡಾಕ್ಟರ್ PN ಗಣೇಶ್ ಕುಮಾರ್ ಮೈಸೂರಿನಲ್ಲಿ ಅದನ್ನು ವಹಿಸಿಕೊಂಡು ಅದಕ್ಕೆ ಬೆಂಬಲವಾಗಿ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ ಒಂದು ಹಿರಿಯ ಸ್ವಾಮೀಜಿಯವರು ಮತ್ತು ಕಿರಿಯ ಸ್ವಾಮೀಜಿಯವರು ಅಂದರೆ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಹಾಗೆ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಪರವಾಗಿ ಅಂದರೆ ಅದರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಮೈಸೂರಿನಲ್ಲಿರುವಂಥ ಗ್ಲೋಬಲ್ ಯೋಗ ಫೋರಮ್ ಅಂತಂದರೆ ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆ, ಮೈಸೂರು ಜಿಲ್ಲಾ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಗ್ಲೋಬಲ್ ಯೋಗ ಫೋರಮ್, ಈ 3 ಸಂಸ್ಥೆಗಳು ಒಟ್ಟಿಗೆ ಸೇರಿ ಇದ್ರ ಜೊತೆಗೆ ನಮ್ಮ GSS ಯೋಗ ಮತ್ತು ಪತಂಜಲಿ ವೆಲ್ನೆಸ್ ಸೆಂಟರ್, ಈ ಎಲ್ಲ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದು 5 ದಿವಸಗಳ ಕಾಲ ನಡೀತಿರುವಂಥ ಒಂದು ಕಾರ್ಯಕ್ರಮ. ನಮ್ಮ ಭಾರತದ 34 ರಾಜ್ಯಗಳಿಂದ ಆ ರಾಜ್ಯಗಳಲ್ಲಿ ಸ್ಪರ್ಧೆಗಳನ್ನು ಅಂದರೆ ನಿಗದಿತವಾದಂಥ ಒಂದು ಸಿಲೆಬಸ್ ಇದೆ, ಆಸನಗಳ ಒಂದು ಪಟ್ಟಿ ಇರುತ್ತದೆ. ಅಂದರೆ ನಮ್ಮಲ್ಲಿ ಈಗ ನಾವು ನಡೆಸ್ತಾ ಇರುವಂಥದ್ದು 18 ವರ್ಷದಿಂದ 21 ವರ್ಷ, 21ರಿಂದ 25, 25ರಿಂದ 30, 30ರಿಂದ 35, 35ರಿಂದ 45, 45 ವರ್ಷದ ಮೇಲ್ಪಟ್ಟು. ಇದ್ರ ಜೊತೆಗೆ ಪ್ರೊಫೆಷನಲ್ ವಿಭಾಗದಲ್ಲೂ ಸಹ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸ್ಪರ್ಧೆಗಳು ನಮ್ಮ ಒಂದು ವಿಜೇತರಾದವರಿಗೆ ಗೋಲ್ಡ್, ಸಿಲ್ವರ್ ಆ್ಯಂಡ್ ಬ್ರಾಂಜ್ 3 ರೀತಿಯ ಒಂದು ಇದನ್ನು ಬಹುಮಾನವನ್ನು ನೀಡ್ತಾರೆ. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಏಷ್ಯನ್ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ಸ್ಪರ್ಧೆಯನ್ನು ನಮ್ಮ ಒಂದು ಯೋಗ ಫೆಡರೇಷನ್ ಆಫ್ ಇಂಡಿಯಾದ ಲೈಫ್ ಟೈಮ್ ಚೇರ್ಮನ್ರಾದಂಥ ಶ್ರೀಯುತ
ಅಶೋಕ್ ಕುಮಾರ್ ಅಗರ್ವಾಲ್ ಸರ್ ಅವರು, ಸಿ ಒ ಅವರಾದಂಥ ಶ್ರೀಮತಿ ಇಂದು ಅಗರ್ವಾಲ್ ಅವರು, ನಮ್ಮ ಅಧ್ಯಕ್ಷರಾದಂಥ ಅನಿರುದ್ಧ ಗುಪ್ತಾರವರು, ಕಾರ್ಯದರ್ಶಿಗಳಾದಂಥ ನಮ್ಮ ರಾಜಸ್ಥಾನದ ಅಭಿನವ್ ಜೋಶಿ ಅವರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಸಂಸ್ಥೆ ಮತ್ತು ನಮ್ಮ ಮೈಸೂರಿನ ಎಲ್ಲ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಈಗಾಗಲೇ 2 ದಿನಗಳ ಕಾಲ ಮುಗಿದಿದೆ. ಇನ್ನು ನಾಳೆ ದಿವಸ ಸಂಪೂರ್ಣವಾಗಿ ನಡೆಯುತ್ತೆ. ಭಾನುವಾರದ ದಿನ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಇರುತ್ತೆ. ಈಗಾಗಲೇ ನಮ್ಮ ಒಂದು ಇದರಲ್ಲಿ 958 ರಿಜಿಸ್ಟ್ರೇಷನ್ ಆಗಿತ್ತು. ಅದರಲ್ಲಿ ಆ ಒಂದು ಏನು ಈಶಾನ್ಯ ರಾಜ್ಯಗಳಲ್ಲಿ, ಉತ್ತರ ರಾಜ್ಯಗಳಲ್ಲಿ ಮಳೆಯಾದಂಥ ಕಾರಣದಿಂದ ಸ್ವಲ್ಪ ಕಮ್ಮಿಯಾಗಿದೆ. ಅದರ ಪೂರ್ಣ ವಿವರಣೆಗಳನ್ನು ನಮ್ಮ ಅಶೋಕ್ ಕುಮಾರ್ ಅಗರ್ವಾಲ್ ಸರ್ ಅವರು ನೀಡ್ತಾ ಇದ್ದಾರೆ. In Hindi talk in Hindi or in mixed Hindi English? Yeah. I am Ashok Kumar Agarwal, lifetime chairman and founder of Yoga Federation of India. Today we are celebrating Golden Jubilee 50th Senior National Yoga Sports Championship from 9 to 12 in the beautiful city of Mysore, Karnataka state. In this championship, about 900 to 1,000 our participants from the 25 states and Union Territory Yoga Association of India have come from a long distance to participate here. I am also very happy to inform you all that some foreign delegates from Vietnam, Singapore and Hong Kong, they have come a very long distance to witness our championship after spending a lot of money, thousands of money from their own pocket. And the host, Karnataka, this Mysore Yoga Association and their parent body, they took a very wonderful arrangements and provide. Even today I took a small meal at 3:45, but till that time the meal was very hot. Nobody can say that they have not provided a good food, which is the main important, because I know that in the sport tournament, because I retired as a deputy director of sports from the government of Haryana in the field of yoga. And in generally when we organize some national level event, children are moving here and there for a good food, but they are not getting. But here, start from the breakfast, lunch, dinner, and their participant, their organizer, he is having this Dr. Ganesh Kumar, number of volunteers, ladies, gents, even children, those who are working, start from early morning from 6 o'clock till 12 in the night. So we, on behalf of the Yoga Federation India, we have contributed a small amount of 250,000 rupees to the host for the wonderful organization of the championship. And on behalf of the Yoga Federation India, I would like to convey my sincere regards and thanks to the press people, because whatsoever we will do, it's nothing unless you people not come forward and spread the message of yoga, which is our aim. So I, on behalf of the Yoga Federation of India, want to convey my sincere regards and thanks to all press people, because today morning I have seen number of newspapers in your language, in Hindi, English, very big coverage is there. With these words, I pray to Almighty for the long and happy life of everybody in Karnataka state, and especially to our yoga lover and participant and the organizer under the dynamic leadership of Dr. Ganesh Kumar. Thank you very much, and our Karnataka state and other officials also. Thank you very much. God bless you.